ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಬಾರ್ಕೂರಿನ ಶೆಡಿಗುಡ್ಡೆ ಶ್ರೀ ಮೈಸಂತಾಯ ದೇವಸ್ಥಾನದ ವಾರ್ಷಿಕೋತ್ಸವ ಮತ್ತು ಗೆಂಡ ಸೇವೆ, ಅದೇ ರೀತಿ ಶೆಡಿ ಹಬ್ಬ ಜರುಗಲಿಕ್ಕಿದೆ. ಅದು ಯಾವತ್ತು ಎನ್ನುವುದನ್ನ ದೇವಸ್ಥಾನದ ಪ್ರಮುಖರಿದ್ದಾರೆ, ರತ್ನಾಕರ್ ಶೆಟ್ಟಿ ಇದ್ದಾರೆ, ಅವರೊಂದಿಗೆ ಮಾತುಕತೆ ನೋಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. ಇದು ಪ್ರತಿ ವರ್ಷ ಮಾರ್ಚ್ ಉಂಟಲ್ಲ, ಮಾರ್ಚ್ 14-15 ಈ ಸಂಕ್ರಾಂತಿ ಸಮಯಕ್ಕೆ ಬರುತ್ತೆ. ಬಟ್ ಅದೇ ದಿವಸ ಬೇರೆ ಏನಂದ್ರೆ ಈ ನಂದಿಕೇಶ್ವರ ದೇವಸ್ಥಾನ ಮೆಕ್ಕೆಕೆಟ್ಟೆ ಆ ದಿವಸ ಒಂದು ಗೆಂಡ ಸೇವೆ ನಡೀತಲ್ಲಿ. ಬಟ್ ಇಲ್ಲಿ ನಮ್ ಪ್ರತಿ ಸಂಕ್ರಾಂತಿ ಟೈಮ್ ಬರುದು ಅಂದ್ರೆ 14-15 ಸಾಧಾರಣ ಮಟ್ಟಿಗೆ ಅಂದಾಜು ಒಂದಿನ ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ಗೆಂಡ ಉತ್ಸವದಲ್ಲಿ ಏನಂದ್ರೆ ತಮ್ಮ ಹರಕೆಗಳನ್ನ ಹೊತ್ಕೊಂಡು ಪ್ರತಿ ವರ್ಷ ಈ ಗೆಂಡ ತೊಳೆಯುವ ಸಂಖ್ಯೆ ಜಾಸ್ತಿ ಆಗ್ತೈತೆ. ಯಾಕಂದ್ರೆ ಗೆಂಡ ಭಕ್ತಾದಿಗಳು, ಪರ ಊರಿನ ಭಕ್ತಾದಿ ಮತ್ತೆ ಇಲ್ಲಿನ ಸ್ಥಳೀಯ ಭಕ್ತಾದಿಗಳು, ಈ ಒಂದು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿ ಬರ್ತಾ ಇದೆ. ಹಾಗೆ ಮಾರನೇ ದಿವಸ ಶೆಡಿ ಉತ್ಸವ ಅಂದ್ರೆ ಸಾಯಂಕಾಲ 4 ಗಂಟೆ ಸರಿ ನಡೀಲಿಕ್ಕಿದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ನಮ್ಮ ನಾಳೆ ಸಂಜೆ ಸಾಯಂಕಾಲ ಒಂದು 5:30 ಗಂಟೆಯಿಂದ 6, 7, 8 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತೆ. ಹಾಗೆ ಮತ್ತೆ ಗೆಂಡ ಸೇವೆ ಸ್ಟಾರ್ಟ್ ಆಗುತ್ತೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ರಾತ್ರಿ. ಹಾಗೆ ಎಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತಾದಿಗಳು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಎಷ್ಟೋ ಜನ ನಂಬ್ಕೊಂಡು ಈ ಒಂದು ಪರ ಊರಿನವರು ಇದ್ದಾರೆ, ಹಾಗೆ ಸ್ಥಳೀಯರಿದ್ದಾರೆ, ಈಗ ನಂಬ್ಕೊಂಡು ಬರ್ತಾರೆ. ಪ್ರತಿ ವರ್ಷ ದೂರ ಊರಿನವರೆಲ್ಲ ಬರ್ತಾ ಇದ್ದಾರೆ. ಅಂದ್ರೆ ಈ ಶೆಡಿ ಆಡುದು ಅಂದ್ರೆ ಏನ್ ಸರ್? ಅದು ಯಾವ ತರ ಈ ಶೆಡಿ ಆಡುದು ಅಂತ ಹೇಳಿದ್ರೆ, ಕೆಲವು ಏನಂದ್ರೆ ಮಕ್ಕಳಿಗೆ ಒಂದು ವಿದ್ಯೆ ಒಂದು ತಲೆ ಹೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಹರಕೆ ಹೊತ್ಕೊಳ್ತಾರೆ. ಮತ್ತೆ ಇನ್ನು ಕೆಲವರು ಏನಂತ ಹೇಳಿದ್ರೆ, ಈಗ ಬೇರೆ ಬೇರೆ ಮಕ್ಕಳಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವಾಗ ನಾನು ಇಂತ ಒಂದು ಶೆಡಿ ಆಡ್ತೀನಿ ಅನ್ನುವಂತ ಒಂದು ಹರಕೆ ಹೊತ್ಕೊಂಡು ಈ ಶೆಡಿ ಆಟವನ್ನು ಅವರು ಇದು ಮಾಡ್ತಾರೆ. ಹರಕೆ ಹೊತ್ಕೊಂಡು ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾರೆ. ಹಾಗೆ ಪ್ರತಿ ವರ್ಷ ತಗೊಂಡು ಬರ್ಬೇಕು ಅವರು. ಈಗ ಶೆಡಿ ಆಡ್ಲಿಕ್ಕೆ ಏನಂತ ಹೇಳಿದ್ರೆ, ಅವ್ರು ಒಂದು ದಿನ ಯಾವುದೇ ಒಂದು ಶುಭ್ರವಾಗಿರ್ಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದು ಯಾವ್ದೇ ನಾನ್ ವೆಜ್ ತಿನ್ಬಾರ್ದು. ಆ ದಿವಸ ಒಂದು ಹೊಸ ಬನಿಯನ್ ಹಾಕ್ಬೇಕು, ಮತ್ತೆ ಬಾಳೆಕೊನೆ ಬೇಕಾಗತ್ತೆ. ಹಾಗೆ ಮತ್ತೆ ಆಚಾರ್ಯರಿಗೆ ಒಂದು ಮರ್ಯಾದೆ ಅಂತ ಇರುತ್ತೆ. ಒಂದು ಕೆಜಿ ಅಕ್ಕಿ ಮತ್ತೆ ಒಂದು ಕಾಯಿ, ಹಾಗೆ ದೇವಸ್ಥಾನಕ್ಕೆ ಹೂವಿನ ಕೊನೆ ಮತ್ತೆ ಅಡಿಕೆ, ಹೂವಿನ ಕೊನೆ ಮತ್ತೆ ತೆಂಗಿನಕಾಯಿ ಈ ಒಂದು ಸಮರ್ಪಣೆ ಮಾಡ್ಬೇಕಾಗತ್ತೆ. ಮತ್ತೆ ರಸೀದಿ ನಾವು ಯಾವ್ದೋ ಒಂದು ಈಗ ಸದ್ಯಕ್ಕೆ ತಗೊಳ್ತಾ ಇಲ್ಲ, ಆದ್ರೆ ಪ್ರತಿ ವರ್ಷ ಈ ಒಂದು ಜಾಸ್ತಿ ಆಗ್ತಾ ಇದೆ. ಹಾಗೆ ಎಣ್ಣೆ ತೊಳೆಯುವ ಸಂಖ್ಯೆನೂ ಜಾಸ್ತಿ ಇದೆ. ಮತ್ತೆ ತುಂಬಾ ಏನಂದ್ರೆ ಕಾರಣಿಕವಾದ ದೇವಸ್ಥಾನ. ಯಾಕಂದ್ರೆ ತುಂಬಾ ಈ ಹರಕೆ ಹೊತ್ಕೊಂಡ್ರು ತಮ್ಮ ಎಲ್ಲ ಒಂದು ಇಷ್ಟಾರ್ಥಗಳು ಅವರಿಗೆ ಬಗೆಹರಿದಿ ಅಂತ ಹೇಳ್ತಾರೆ ಕೆಲವರೆಲ್ಲ. ಅದು ದೈವದ ಬಲ ಈ ಒಂದು ನಡೀತಾ ಇದೆ. ಮಾರ್ಚ್ 15, 14, 15 ಅಂದ್ರೆ ಮಾರ್ಚ್ 14ರ ಸಂಜೆ ಗೆಂಡ ಉತ್ಸವ, ರಾತ್ರಿ ಗೆಂಡ ಉತ್ಸವ ಶುರು ಆಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಮೇಲೆ ಆ ನಂತರ ಊಟ ಇದೆ, ಅನ್ನ ಸಂತರ್ಪಣೆ ಇದೆ. ಪ್ರತಿ ವರ್ಷ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಆದ ನಂತರ ಮಾರನೇ ದಿನ ಬೆಳಿಗ್ಗಿಂದಲೇ ಸೇವೆಗಳು ಜರಿತಾ ಇರುತ್ತೆ, ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ. ತದನಂತರ ಸಂಜೆ ಸಮಯಕ್ಕೆ 4 ಗಂಟೆಗೆ ಶೆಡಿ ಆಟ ಶೆಡಿ ಹಬ್ಬ. ಅದು ಪ್ರತಿ ವರ್ಷ ಭಕ್ತಾದಿಗಳ ಒಂದು ಸಹಕಾರ ಜಾಸ್ತಿ ಆಗ್ತೈತೆ ನಮ್ಗೆ. ಅಂದ್ರೆ ಭಕ್ತಾದಿಗಳು ಕೊಡುವಂತನೂ ಸಂಖ್ಯೆ ನಮ್ಗೆ, ಯಾಕಂದ್ರೆ ಇದು ಒಂದು ನಾವು ಮಾಡುವಂತ ಕಾರ್ಯಕ್ರಮ ನೋಡ್ಕೊಂಡು ಆ ಕೊಡುವಂತ ಸಂಖ್ಯೆನೂ ಭಕ್ತಾದಿಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಆದ್ರೆ ಈಗ ದೇವರಿಗೆ ಏನು ಕಮ್ಮಿ ಆಗುದಿಲ್ಲ. ಈಗ ಕಳೆದ 3 ವರ್ಷಗಳಿಂದ ಹಳಿಯಕಟ್ಟಿನ ಮೂಲ, ಹಳಿಯಕಟ್ಟು ಪರಂಪರೆ ಅಂದ್ರೆ ಇಲ್ಲಿ ಮೂಲ ಇದು. ಯಾಕಂದ್ರೆ ಇಲ್ಲಿಂದನೇ ಪ್ರಾರಂಭ ಆದ ಬಾರ್ಕೂರಿನಲ್ಲಿ ತುಂಬಾ ದೈವಗಳು ಇದೆ. ಮತ್ತೆ ಶಾಸ್ತ್ರವು ಬ್ರಹ್ಮ, ಚಿಕ್ಕಮ್ಮ, ಹೈಗುಳಿ, ನಂದಿಕೇಶ್ವರ, ಮತ್ತೆ ಪಂಚಮುಖಿ ನಂದಿ, ಆಯ್ತಾ. ಹಾಗೆ ತುಂಬಾ ದೇವರುಗಳು ಇಲ್ಲಿ ಇದ್ದಾರೆ, ಆಯ್ತಾ. ಪ್ರತಿಯೊಂದು ನಾವು ಇಲ್ಲಿ ನಂಬಿಕೊಂಡು ಪ್ರತಿ ವರ್ಷ ಹಣ್ಣುಕಾಯಿ ಮಾಡ್ಕೊಳ್ಳಿ ಜನ ಭಕ್ತಾದಿಗ ಬರ್ತಾರೆ. ಅವರಿಗೆ ಒಳ್ಳೇದಾಗ್ತಾ ಇದೆ. ಹಾಗೆ ಮುಂದಿನ ದಿನವೂ ಸಹ ಇದನ್ನ ಜೀರ್ಣೋದ್ಧಾರ ಕಾರ್ಯಕ್ರಮ ಸಹ ನಾವು ಮಾಡ್ಲಿಕ್ಕಿದ್ದೇವೆ. ಮೊದಲಿಂದ ಅಂದ್ರೆ ಮೈಸಾಸುರ ನಡೀತು, ಅದ ನಂತರ ನಾವು ಅದನ್ನ ಸ್ವಲ್ಪ ಇದು ಮಾಡಿ ಮೈಸಂತಾಯ ಅಂತ ದೇವಸ್ಥಾನ ನಾವು ಇನ್ವಿಟೇಷನ್ ಎಲ್ಲ ಹಾಕ್ತಾ ಇದೀವಿ. ಅದ್ ಹಿಂದಿನಲ್ಲಿ ಏನೋ ಮೈಸಾಸುರ ಅಂದ್ರೆ ದೇವಸ್ಥಾನ, ಮೈಸಾಸುರ ಅಂತ ದೇವಸ್ಥಾನ ಬರ್ದಿದ್ದಾರೆ ಅವರು. ಅದೀಗ ಮೈಸಂತಾಯ ಅಂದೇಳಿ ನಾವು ಪರಿವಾರ ದೇವಸ್ಥಾನ ಅಂತ ಇದು ಮಾಡಿದ್ದೀವಿ. ಆತ್ಮೀಯ ವೀಕ್ಷಕರೇ, ಇದು ನಮ್ಮ ಬಾರ್ಕೂರಿನ ಮೈಸಾಸುರ ದೇವಸ್ಥಾನ, ಮೈಸಂತಾಯ ದೇವಸ್ಥಾನದ ವಾರ್ಷಿಕೋತ್ಸವ, ಗಂಡ ಸೇವೆ, ಅದೇ ರೀತಿ ಶೆಡಿ ಉತ್ಸವದ ಬಗ್ಗೆ ದೇವಾಲಯದ ಪ್ರಮುಖರು ರತ್ನಾಕರ್ ಶೆಟ್ಟರು ಅದ್ರ ಬಗ್ಗೆ ತಿಳಿಸಿದ್ದಾರೆ. ನೀವೆಲ್ಲರೂ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ತನು ಮನ ಧನ ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ನಾವು ಈ ಮೂಲಕ ಕೇಳಿಕೊಳ್ತೇವೆ. ಎಲ್ಲರೂ ತಪ್ಪದೆ ಆಗಮಿಸಿ. ಮಾರ್ಚ್ ತಿಂಗಳು ಅಂದ್ರೆ ಮಾರ್ಚ್ 14 ಮತ್ತು 15ರಂದು ಜರುಗುತ್ತಿರತಕ್ಕಂಥ ಈ ಕಾರ್ಯಕ್ರಮ 15ರ ಸಂಜೆ ಶೆಡಿ ಉತ್ಸವ ಅಂತ ಹೇಳಿದ್ದಾರೆ. ಹಾಗೆ ಗೆಂಡ ಸೇವೆ ಮಾರ್ಚ್ 14ರ ರಾತ್ರಿ ಮತ್ತು ಧಾರ್ಮಿಕ ಪ್ರವಚನ ಇರುತ್ತೆ. ಪ್ರೇಮಾನಂದ ಶೆಟ್ಟಿ ಅವರಿಂದ ಧಾರ್ಮಿಕ ಪ್ರವಚನ ಇದೆ. ತಮ್ಮ ಮಕ್ಕಳನ್ನ ಅವ್ರನ್ನ ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮ ಕೂತ್ಕೋಬೇಕು. ಎಲ್ಲ ಬನ್ನಿ, ಕೂತ್ಕೊಳ್ಳಿ, ಭಾಗವಹಿಸಿ. ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಇವರಿಗೆ ಕೊಡ್ತಾರೆ. ಸ್ವಾಗತ ಹೇಳಿಬಿಡಿ ಸರ್. ಈಗೆಲ್ಲ ನಾವು ಭಕ್ತಾದಿಗಳು ಆತ್ಮೀಯವಾಗಿ ನಾವು ಈಗ ಸ್ವಾಗತ ಬಯಸ್ತೇವೆ ಅವರಿಗೆ. ಎಲ್ಲ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಆಗಮಿಸಿ ಈ ಒಂದು ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಚೆಂದ ಕಾಣಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ.